ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಸೊ ಈ ಜಾಬ್ ನೋಡಿ, ಇವ್ರದ್ದು ಆಲ್ಫಾ ಸೆನ್ಸ್ ಅನ್ನೋ ಕಂಪ್ನಿಯವರು ಕಂಟೆಂಟ್ ಲೈಕ್ ಸಪೋರ್ಟ್ ಅನಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಈ ಕಂಪ್ನಿ ಬಗ್ಗೆ ಹಂಗೆ ಕೆಳಗಡೆ ನೋಡ್ಕೊಂಡು ಹೋದರೆ ಏನು ಅಂತ, ದ ವರ್ಲ್ಡ್ ಮೋಸ್ಟ್ ಸೊಫೋಕೇಟೆಡ್ ಕಂಪ್ನೀಸ್ ರಿಲೈ ಆನ್ ಆಲ್ಫಾ ಸೆನ್ಸ್ ಟು ರಿಮೂವ್ ಅನ್ಸರ್ಟನಿಟಿ ಫ್ರಮ್ ಡಿಸಿಷನ್ ಮೇಕಿಂಗ್ ಅಂತೆ. ಸೊ ವಿತ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಆ್ಯಂಡ್ ಸಚ್ ಬಿಲ್ಟ್ ಆನ್ ಪ್ರೂವನ್ AI, ಆಲ್ಫಾ ಸೆನ್ಸ್ ಡೆಲಿವರ್ ದ ಇನ್ಸೈಟ್ ದಟ್ ಮ್ಯಾಟರ್ಸ್ ಫ್ರಮ್ ಕಂಟೆಂಟ್ ಯು ಕ್ಯಾನ್ ಟ್ರಸ್ಟ್ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಯಾವ ಕಂಟೆಂಟ್ನ ನಾವು ಟ್ರಸ್ಟ್ ಮಾಡೋದು ಹೆಂಗೆ ಅಂತ ಡಿಸೈಡ್ ಮಾಡೋದು ಇವ್ರ ಕಂಪ್ನಿ ಆಗಿರುತ್ತೆ. ಸೊ ಅವರ್ ಯೂನಿವರ್ಸ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಕಂಟೆಂಟ್ ಇನ್ಕ್ಲೂಡ್ ಈಕ್ವಿಟಿ ರಿಸರ್ಚ್, ಕಂಪ್ನಿ ಫಿಲ್ಲಿಂಗ್, ಇವೆಂಟ್ಸ್, ಟ್ರಾನ್ಸ್ಕ್ರಿಪ್ಷನ್ ಅದೆಲ್ಲ ಇದು ಮಾಡೋದು, ಸಪ್ರೇಷನ್ ಮಾಡೋದು ಇವ್ರ ಕಂಪ್ನಿ ಆಗಿರುತ್ತೆ. ಸೊ ಇವ್ರದ್ದು AI ಡ್ರಿವನ್ ಮಾರ್ಕೆಟ್ ಸೆನ್ಸ್ ಆಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಆಲ್ರೆಡಿ ಲೈಕ್ ಯಾವ್ಯಾವ ಕಂಟ್ರಿಲಿದ್ದಾರೆ ಅಂತ ಅಂದರೆ ನೋಡಿ, 2000 ಎಂಪ್ಲಾಯಿ ಅಕ್ರಾಸ್ ದ ಗ್ಲೋಬ್ ವರ್ಕ್ ಮಾಡ್ತಿದ್ದಾರಂತೆ ಆಲ್ರೆಡಿ ಇಲ್ಲಿ. US, UK ಮತ್ತು ಫಿನ್ಲ್ಯಾಂಡ್, ಇಂಡಿಯಾ, ಸಿಂಗಾಪುರ್, ಕೆನಡಾ ಮತ್ತು ಐರ್ಲ್ಯಾಂಡಲ್ಲಿ ಕೂಡ ಇವರು ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅಬೌಟ್ ದ ರೋಲ್ ನೋಡೋದಾದರೆ ಏನು ರೋಲು ನಾವು ಇಲ್ಲಿ ಮಾಡಬೇಕಾಗಿರೋದು ಅಂದರೆ, ಇಲ್ಲಿ ಕಂಟೆಂಟ್ ಅನಲಿಸ್ಟ್ ವಿಲ್ ವರ್ಕ್ ವಿತ್ ಅವರ್ ಕಂಟೆಂಟ್ ಟೀಮ್ ಟು ಎಕ್ಸ್ಪ್ಯಾಂಡ್ ಆಲ್ಫಾ ಸೆನ್ಸ್ ಕಂಟೆಂಟ್ ಆಫರಿಂಗ್ ಆ್ಯಂಡ್ ಸಪೋರ್ಟ್ ದ ನೀಡ್ ಆಫ್ ಅವರ್ ಕ್ಲೈಂಟ್ ಅಂತಂದರೆ ಇವ್ರು ಕಂಟೆಂಟ್ ಆಪರೇಷನ್ ಟೀಮ್ ಜೊತೆ ವರ್ಕ್ ಮಾಡಬೇಕಾಗಿರುತ್ತೆ ಕ್ಲೈಂಟಿಗೆ ಸಪೋರ್ಟ್ ಮಾಡೋಕ್ಕೆ. ಈ ವಿಲ್ ವರ್ಕ್ ಟುಗೆದರ್ ವಿತ್ ದ ಟೀಮ್ ಆಫ್ ಪ್ರಾಡಕ್ಟ್ ಮ್ಯಾನೇಜರ್ ಮತ್ತು ಕಂಟೆಂಟ್ ಅನಲಿಸ್ಟ್, ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಂಡ್ ಕಂಟೆಂಟ್ ವೆಂಡರ್ಸ್ ಇವ್ರ ಜೊತೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಬೇಕು. ಟಾಸ್ಕ್ ವಿಲ್ ಇನ್ಕ್ಲೂಡ್ ಐಡೆಂಟಿಫೈಯಿಂಗ್ ಆ್ಯಂಡ್ ಆನ್ಬೋರ್ಡಿಂಗ್ ದ ನ್ಯೂ ಕಂಟೆಂಟ್ ಅಂತ ಕೂಡ ಹೇಳಿದ್ದಾರೆ. ಲೈಕ್ ಕಾನ್ಫಿಗರಿಂಗ್ ಆಟೋಮೆಟಿಕ್ ಕಂಟೆಂಟ್ ಇಂಜೆಷನ್ ಪ್ರೋಸೆಸ್ ಮತ್ತು ಆ್ಯಂಡ್ ಮಾನಿಟರಿಂಗ್ ದ ಕಂಟೆಂಟ್ ಕ್ವಾಲಿಟಿ. ಕಂಟೆಂಟ್ ಸೆಟ್ ಇನ್ಕ್ಲೂಡ್ ಪಬ್ಲಿಕ್ ಕಂಪ್ನಿ ಪ್ರೆಸೆಂಟೇಷನ್ ಮತ್ತು ನ್ಯೂ ರೆಗ್ಯುಲರಿಟೀಸ್ ಇರೋದು ಜರ್ನಲ್ಸ್ಗಳಿಗೆ ಮತ್ತು ಪಬ್ಲಿಕೇಷನ್ಸ್ಗಳಿಗೆ, ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ಅವರ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಇಲ್ಲಿ ಕಂಟೆಂಟ್ ಆನ್ಬೋರ್ಡಿಂಗ್ ಆ್ಯಂಡ್ ಸಪೋರ್ಟ್ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಸಾಲಿಡ್ ಅನಾಲಿಟಿಕಲ್ ಸ್ಕಿಲ್ಸು ಮತ್ತು ವೆಬ್ ಸರ್ಚ್ ಮತ್ತು ಟ್ರಬಲ್ ಶೂಟಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಇಲ್ಲಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್, ಡಿಸ್ಕವರ್ ನ್ಯೂ ಸೋರ್ಸ್ ಆಫ್ ಕಂಟೆಂಟ್ ಅವೈಲೇಬಲ್ ಅಂತ ವೆಬ್ ಟು ಅಗ್ಯುಮೆಂಟ್ ಅವರ್ ಕಂಟೆಂಟ್ ಆಫರಿಂಗ್ ಅಂತಂದರೆ ವೆಬ್ಬಲ್ಲಿ ಏನೋ ನ್ಯೂ ಟೈಪ್ ಆಫ್ ಕಂಟೆಂಟ್ ಬಂದರೆ ಅದನ್ನೆಲ್ಲ ಡಿಸ್ಕವರ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಕಂಟೆಂಟ್ ಆನ್ಬೋರ್ಡಿಂಗ್ ಆ್ಯಂಡ್ ಮೇಂಟೆನೆನ್ಸ್, ರಿವ್ಯೂ ಕಂಟೆಂಟ್ ಪ್ರೊಸೆಸಿಂಗ್, ಅಲರ್ಟ್ ಮತ್ತು ವೆರಿಫೈ ದ ಅಪ್ಲೋಡ್, ಕಂಪ್ನಿ ಪ್ರೆಸೆಂಟೇಷನ್ ಮತ್ತು ಕಂಪ್ನಿದು ಯಾವ ಥರ ಪ್ರೆಸೆಂಟ್ ಮಾಡಿದೆ ಕಂಟೆಂಟು ಮತ್ತು ಅದು ರೆಗ್ಯುಲೇಟರಿಗೆ ವೆಬ್ಸೈಟ್ಗೆಲ್ಲ ಕರೆಕ್ಟಾಗಿದೆನಾ ಅನ್ನೋದೆಲ್ಲ ಕೂಡ ಸರ್ಚ್ ಮಾಡಬೇಕಾಗಿರುತ್ತೆ. ಮತ್ತು ಟ್ರಬಲ್ ಶೂಟಿಂಗ್ ದ ಕಂಟೆಂಟ್ ಇಶ್ಯೂ, ಏನಾದರೂ ಇಶ್ಯೂಸ್ ಬಂದರೆ ಟ್ರಬಲ್ ಶೂಟ್ ಮಾಡೋಕ್ಕೂ ರೆಡಿ ಇರಬೇಕು. ಮತ್ತು ಕಂಟೆಂಟ್ ಸಪೋರ್ಟ್ ಅಂತಂದರೆ ಏನಾದರೂ ಎನ್ಕ್ವೈರೀಸ್ ಬಂದರೆ, ಏನಾದರೂ ಎಸ್ಕ್ಯುಲೇಷನ್ ಬಂದರೆ ಅದನ್ನೆಲ್ಲ ನಾವು ಥರ್ಡ್ ಪಾರ್ಟಿ ಲೆವೆಲಿಂದ ಸಪೋರ್ಟ್ ಕೂಡ ಕೊಡಬೇಕಾಗಿರುತ್ತೆ. ಇಲ್ಲಿ ಕೋಆರ್ಡಿನೇಟ್ ವಿತ್ ದ ಕಂಟೆಂಟ್ ಪ್ರೊವೈಡರ್, ಮತ್ತು ಯಾರು ಆ ಕಂಟೆಂಟ್ನ ಅಪ್ಲೋಡ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ನೋಡಿಕೊಂಡು ಕರೆಕ್ಟಾಗಿದೆ ಕಂಪ್ನಿ ರೆಗ್ಯುಲೇಟರೀಸ್ಗೆ ಫಾಲೋ ಆಗ್ತಿದೆ ಅಂತ ನೋಡಿಬಿಟ್ಟು ಮಾಡಬೇಕಾಗಿರುತ್ತೆ. ಮತ್ತು ಕಂಟೆಂಟ್ ಫ್ಲೋ ಮಾನಿಟರಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಅಂತಂದರೆ ಟ್ರ್ಯಾಕ್ ಸ್ಟೇಟ್ ಅಂದರೆ ಯಾವ ಸ್ಟೇಟಲ್ಲಿದೆ, ಓಕೆ ಪಬ್ಲಿಷಿಂಗ್ ಸ್ಟೇಟಲ್ಲಿದೆನೋ ಯಾವ ಥರ ಅನ್ನೋದೆಲ್ಲ ನೋಡಬೇಕಾಗಿರುತ್ತೆ. ಮತ್ತು ಡಾಕ್ಯುಮೆಂಟೇಷನ್ ಕೂಡ ಮಾಡಬೇಕು. ಕ್ರಿಯೇಟ್, ಅಪ್ಡೇಟ್ ಆ್ಯಂಡ್ ಡಾಕ್ಯುಮೆಂಟ್ ಕಂಟೆಂಟ್ ಆನ್ಬೋರ್ಡಿಂಗ್ ಪ್ರೋಸೆಸ್ ಅಂತ ಕೂಡ ಹೇಳಿದ್ದಾರೆ. ಅಂತ ಅಂದರೆ ಡಾಕ್ಯುಮೆಂಟ್ ಅದು ಯಾವ ಥರ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ಡಾಕ್ಯುಮೆಂಟ್ ಮಾಡಬೇಕು. ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್ ಕೂಡ ಮಾಡಬೇಕಾಗುತ್ತೆ. ರಿವ್ಯೂ ದ ಡಾಕ್ಯುಮೆಂಟ್ ಫಾರ್ ಪ್ರಾಪರ್ಟಿ ಕ್ಯಾಟಗರೈಸೇಷನ್ ಆ್ಯಂಡ್ ಟ್ಯಾಗಿಂಗ್ ಅಕ್ರಾಸ್ ಅವರ್ ಪ್ರೋಸೆಸ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ.
ಇನ್ನು ಯಾವ ಥರ ಕ್ಯಾಂಡಿಡೇಟ್‌ನ ನೋಡ್ತಿದ್ದಾರೆ ಅಂತಂದರೆ, ಔಟ್‌ಸ್ಟ್ಯಾಂಡಿಂಗ್ ಓರಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋರನ್ನ ನೋಡ್ತಿದ್ದಾರೆ. ಇಲ್ಲಿ 0-4 ಇಯರ್ಸ್ ಆಫ್ ಡೇಟಾ ಎಂಟ್ರಿ ಆ್ಯಂಡ್ ಡೇಟಾ ಮೇಂಟೆನೆನ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಅಂದರೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇದೊಂದು ಡೇಟಾ ಎಂಟ್ರಿ ಜಾಬ್ ಆಗಿರೋದ್ರಿಂದ. ಸೊ, ಈ ಹೈ ಆಟಿಟ್ಯೂಡ್ ಆ್ಯಂಡ್ ವಿಲ್ಲಿಂಗ್ಸ್ ಟು ಲರ್ನ್ ಬಿಕಾಸ್ ಆಫ್ ಅವರ್ ಡೈವರ್ಸ್ ಬೇಸ್ ಆಫ್ ಕ್ಲೈಂಟ್ ಅಂತ ಹೇಳಿದ್ದಾರೆ. ಮತ್ತು ಮಚ್ ಟೆಕ್ನಿಕಲ್ ನಾಲೆಡ್ಜ್ ರಿಕ್ವೈರ್ಡ್ ಟು ಸಕ್ಸಸ್ ಲರ್ನಿಂಗ್ ಅಂತಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಬೇಕಾಗಿರುತ್ತೆ. ಇಲ್ಲಿ ನಾಲೆಡ್ಜ್ ಆಫ್ MS ಆಫೀಸು, ಗೂಗಲ್ ಸೂಟು ಮತ್ತು ಇಲ್ಲಿ ಲೀನಿಯರ್ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು. ಇನ್ನು ಎಬಿಲಿಟಿ ಟು ಡಿಸ್ಟಿಲ್ ಆ್ಯಂಡ್ ಎಕ್ಸ್ಪ್ಲೇನ್ ಕಾಂಪ್ಲೆಕ್ಸ್ ಇಶ್ಯೂ ಇನ್ ಸಿಂಪಲ್ ಟರ್ಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಎನರ್ಜೆಟಿಕ್ ಆ್ಯಂಡ್ ಕ್ರಿಯೇಟಿವ್ ಇಂಡಿವಿಜುವಲ್ ಪ್ರೊಸೆಸಿಂಗ್ ನ್ಯಾಚುರಲ್ ಕ್ಯೂರಿಯಾಸಿಟಿ ವಿತ್ ಎಬಿಲಿಟಿ ಟು ಲರ್ನ್ ಕ್ವಿಕ್ಲಿ ಅಡಾಪ್ಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಇನ್ನು ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು, ಮತ್ತು ಇಂಟ್ರೆಸ್ಟ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇರಬೇಕು, ಮತ್ತು ಏಬಲ್ ಟು ಅಂತಂದರೆ US ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಬ್ಯಾಚುಲರ್ಸ್ ಡಿಗ್ರಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಆಪ್ಷನಲ್ ಮತ್ತು ಸ್ಟ್ರಾಂಗ್ ಅಪ್ ಅಂತಂದರೆ ಇದೇ ಮ್ಯಾಂಡೇಟರಿ ಇಲ್ಲ, ಬಟ್ ಇದ್ದರೆ ಬೆನಿಫಿಟೆಡ್ ಅಂದರೆ ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನೇಜಿಂಗ್ ಕಂಟೆಂಟ್ ಅಗ್ರಿಗೇಷನ್ ಪ್ರೋಸೆಸ್ ಏನಾರ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟೆಡು, ಮತ್ತು ಡಾಕ್ಯುಮೆಂಟೇಷನ್ ಮಾಡೋದ್ರಲ್ಲಿ ಏನಾರ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ವೆಬ್ ಟ್ರಾವೆಲ್ ಜಾಬ್ಸ್ ಬಗ್ಗೆ ನಾಲೆಜ್ ಇದ್ದರೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ. ಸೊ, ಇನ್ನು ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಅದೇನು ತಲೆ ಕೆಡಿಸ್ಕೋಬೇಡಿ. ಇನ್ನು ಆಲ್ಫಾ ಸೆನ್ಸ್ ಇಸ್ ಈಕ್ವಲ್ ಅಪರ್ಚುನಿಟಿ ಎಂಪ್ಲಾಯರ್, ವಿ ಆರ್ ಕಮಿಟೆಡ್ ಟು ವರ್ಕ್ ಎನ್ವಿರಾನ್ಮೆಂಟ್ ದಟ್ ಸಪೋರ್ಟ್ ಇನ್ಸ್ಪೈರ್ ಆ್ಯಂಡ್ ರೆಸ್ಪೆಕ್ಟ್ ಆಲ್ ದ ಇಂಡಿವಿಜುವಲ್ ಅಂತ ಕೂಡ ಹೇಳಿದ್ದಾರೆ. ಸೊ, ಆಲ್ ದ ಎಂಪ್ಲಾಯೀಸ್ ಶೇರ್ ಇನ್ ರೆಸ್ಪಾನ್ಸಿಬಿಲಿಟಿ ಫಾರ್ ಫುಲ್ಫಿಲ್ಲಿಂಗ್ ದ ಆಲ್ಫಾ ಸೆನ್ಸ್ ಕಮಿಟ್ಮೆಂಟ್ ಟು ಈಕ್ವಲ್ ಎಂಪ್ಲಾಯ್ಮೆಂಟ್ ಅಂತ ಕೂಡ ಹೇಳಿದ್ದಾರೆ. ಸೊ, ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ, ನಾವು ಎಲ್ಲರಿಗೂ ಹೈಯರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾರು ಸ್ಕಿಲ್ಸ್ ಮ್ಯಾಚ್ ಆಗುತ್ತೆ ಅವ್ರಿಗೆ. ಇನ್ನು ನೋಟ್ ಅಂತ ಕೊಟ್ಬಿಟ್ಟು ಹೇಳಿದ್ದಾರೆ ನೋಡಿ, ಇವ್ರ ಕಡೆಯಿಂದ ಇವ್ರದ್ದು ಇಟ್ಕೊಂಡು ಏನಾದರೂ ಅಮೌಂಟ್ ಕೇಳಿದರೆ ಕೊಡಬೇಡಿ ಅಂತ ಕೂಡ ಹೇಳಿದ್ದಾರೆ. ವಿ ಅಟ್ ಆಲ್ಫಾ ಸೆನ್ಸ್ ಹ್ಯಾವ್ ಬೀನ್ ಮೇಡ್ ಅವೇರ್ ಆಫ್ ಫ್ರಾಡುಲೆಂಟ್ ಜಾಬ್ ಪೋಸ್ಟಿಂಗ್ ಆ್ಯಂಡ್ ಇಂಡಿವಿಜುವಲ್ ಇಂಪೋರ್ಸಿನೇಟಿಂಗ್ ಆಲ್ಫಾ ಸೆನ್ಸ್ ರಿಕ್ರೂಟರ್. ದಿಸ್ ಸ್ಕ್ಯಾಮ್ ಮೇ ಬಿ ಇನ್ವಾಲ್ವ್ ಅಂತಂದರೆ ಇದು ಬೇರೆ ಥರ ಇರುತ್ತೆ. ಸೊ, ಜಾಬ್ಗೆ ಅಮೌಂಟ್ ಯಾರು ಕೊಡಬೇಡಿ, ಯಾರನ್ನೂ ಟ್ರಸ್ಟ್ ಮಾಡಬೇಡಿ. ಸೊ, ಇವ್ರದ್ದು ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ, ಇವ್ರ ಕಡೆಯಿಂದ ಮೇಲ್ ಬಂದರೆ ಅಷ್ಟೇ ಅಫಿಷಿಯಲ್ ಅಂತ ನೋಡಿ, ಇದು -sense.com ಅಂತ ಇವರಿಂದ ಮೇಲ್ ಬಂದಷ್ಟೇ ಅಫಿಷಿಯಲ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ, ಆ್ಯಸ್ ಯೂಶಲಿ ನಾವು ಇಲ್ಲಿ ನಾವು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕಂಟ್ರಿ ಕೋಡು ಎಲ್ಲ ಹಾಕಬೇಕು. ಕಂಟ್ರಿ ಕೋಡ್ ಹಾಕ್ಬಿಟ್ಟು ನಮ್ಮ ರೆಸ್ಯೂಮೆ ಹಾಕಬೇಕಿಲ್ಲಿ. ಕವರ್ ಲೆಟರ್ ಮ್ಯಾಂಡೇಟರಿ ಇಲ್ಲ. ಸೊ, ಇದು ನೈಟ್ ಶಿಫ್ಟ್ ಇರುತ್ತೆ, ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಕರೆಂಟ್ ಲೊಕೇಶನ್ ಏನು ಅಂತ ಕೇಳ್ತಿದ್ದಾರೆ. ಮತ್ತು ಲಿಂಕಿಂಗ್ ಪ್ರೊಫೈಲ್ ಮ್ಯಾಂಡೇಟರಿ ಇದೆ, ಅದನ್ನ ಹಾಕ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಸೊ, ಇದೊಂದು ಆ್ಯಕ್ಚುಲಿ ಬ್ಯಾಚುಲರ್ಸ್ ಡಿಗ್ರಿ ಎನಿ ಫ್ರೆಷರ್ಸ್ ಕೇಳಿರೋದ್ರಿಂದ ಗುಡ್ ಆಪರ್ಚುನಿಟಿ ಡೇಟಾ ಅನಲಿಸ್ಟ್ ಅವ್ರಿಗೆ. ಸೊ, ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.